ಸೀಮಾ, ಆ ಲಾವಣ್ಯ ಇದೇ ರೋಡ್ನಲ್ಲಿ ಬರೋದು. ಎಲ್ಲಿಗೆ ಹೋಗಿದ್ದಾಳೆ ಇವಾಗ? ತರಕಾರಿ ತರಕ್ಕೆ ಅಂತ ತರಕಾರಿ ಅಂಗಡಿಗೆ ಹೋದ್ಲು. ತರಕಾರಿ ತಗೊಂಡು ಇದೇ ದಾರಿಲೇ ಬರೋದು. ಅವಳು ಬರ್ಲಿ, ಇಬ್ರು ಸೇರಿ ಅವಳಿಗೆ ಸರಿಯಾಗಿ ವಾರ್ನಿಂಗ್ ಕೊಡೋಣ. ನಮ್ಮ ವಾರ್ನಿಂಗ್ ಬಗ್ಲಿಲ್ಲ ಅಂತಂದ್ರೆ ಆಮೇಲೆ ಮುಂದಕ್ಕೆ ನೋಡೋಣ. ಮುಂದಕ್ಕೆ ಏನೇ ಮಾಡೋದು? ಅವಳಂತೂ ಬಗ್ಗಂಗೆ ಕಾಣಲ್ಲ, ಬಜಾರಿ ಅಲ್ಲ. ಅಷ್ಟು ನಿಮ್ಮಮ್ಮಯ್ಯ ನೀನು ಎಲ್ಲ ಇದ್ರೂ ಬಗ್ಗಿಲ್ಲ ಅಂತದ್ರಲ್ಲಿ ಇವಾಗ ನಮಗೆ ಬಗ್ಬಿಡ್ತಾಳ? ನನಗೆ ಯಾಕೋ ಡೌಟು. ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಅನ್ಸುತ್ತೆ. ಒಂದು ಚಾನ್ಸ್ ಕೊಟ್ಟು ನೋಡೋಣ, ವಾರ್ನಿಂಗ್ ಕೊಟ್ಟು ಅರ್ತ್ಕೊಂಡು ಅವಳೇ ಆಗಿ ಅವಳು ಸುಮ್ಮನೆ ಇದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಮುಂದೆ ಗ್ರಾಚಾರ ಅವಳಿಗೇನೆ ಸುತ್ಕೊಂಬುತ್ತೆ. ಸುಮ್ಮನಿರು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಒಂದ್ಸರಿ ವಾರ್ನಿಂಗ್ ಕೊಟ್ಟು ನೋಡೋಣ. ಒಂದು ಚಾನ್ಸ್ ಕೊಡಬೇಕು ಎಂಥವ್ರಿಗೆ ಆಗಲಿ ಹೇಳು. ಅಲ್ಲ ಕಣೆ ಸೀಮಾ, ಇಂಜಿನಿಯರಿಂಗ್ ಮಾಡಿರೋ ನನಗೂ SLC ಓದಿರೋ ಅವನಿಗೂ ಎಲ್ಲಿಂದ ಮ್ಯಾಚಿಂಗ್ ಹೇಳು? ನಮ್ಮಮ್ಮಗೆ ಬುದ್ಧಿ ಬೇಡವಾ? ಇಂಜಿನಿಯರಿಂಗ್ಗೆ ನೀನೇನು ಪಾಸ್ ಆಗಿದ್ಯಾ? ಫೇಲ್ ಆಗಿದ್ಯಾ ತಾನೆ ನೀನು ನನ್ನಂಗೇನೆ? ಅಲ್ಲ, ಫೇಲ್ ಆಗಿದ್ರೆ ಇವತ್ತಲ್ಲ ನಾಳೆ ಕಟ್ಟಿ ಪಾಸ್ ಮಾಡ್ಕೊಂತೀನಿ. ಕಟ್ ಪಾಸ್ ಮಾಡ್ಕೊಂಬಕ್ಕೆ ಅವೇನೇನು 1-2 ಹೋಗ್ಯಾವೆ ನಮ್ಮ ನಿನ್ನವು ಬ್ಯಾಕ್ ಇರೋವು ಎಷ್ಟು? ಒಂದು 6-7 ಇದಾವೆ. ಎಲ್ಲಿ ಪಾಸ್ ಮಾಡ್ಕೊಂತೀಯ? ಅಯ್ಯೋ, 1 ವರ್ಷ ಅಲ್ಲ ಅಂದ್ರೆ 2 ವರ್ಷದಾಗೆ ಕಟ್ ಪಾಸ್ ಮಾಡ್ಕೊಂತೀನಿ. ನೀನು ಇವಾಗ ಇಂಜಿನಿಯರಿಂಗ್ ಮುಗಿಸಿದ್ರು PUC ಲೆಕ್ಕನೆ. ನೀನು ಅಷ್ಟೇ ತಾನೆ? ನೀನು ಫೇಲ್ ಆಗಿದ್ಯಾ? ನನ್ನವೇನೋ 3 ಅಷ್ಟೇನೆ. ಬಿಡು, ಪಾಸ್ ಮಾಡ್ಕೊಂತೀನಿ. 6 ಅಷ್ಟೇ ಕಣೆ. ಪಾಸ್ ಮಾಡ್ಕೊಂತೀನಿ ಬಿಡು, ಏನು ಜಾಸ್ತಿ ಏನೂ ಇಲ್ಲ. ಮಾಡ್ಕೊಂತೀಯ. ಬಂದ್ಲು ಕಣೆ ಅವಳು. ಹೌದಾ, ಬರ್ಲಿ. ಏನ್ರಮ್ಮ ಕೊಚ್ಚಕ್ಕೂ ದೋಸ್ತುಗಳು ಇವತ್ತು ರೋಡ್ನಾಗ ನಿಂತ್ಕೊಂಡು ಏನೋ ಮೀಟಿಂಗ್ ನಡೆಸ್ತಾ ಇದ್ದೀರಾ? ಏನ್ ಸಮಾಚಾರ? ನಿನ್ನ ಹತ್ರನೇ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಅದಕ್ಕೆ ನಿಂತ್ಕೊಂಡಿದೀವಿ. ನಂತಗ ಏನು ರೀಮಾ? ಏನು ನಿನ್ ಮದ್ವೆ ಆಗ ಹುಡುಗನ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಬೇಕಾ? ಫೋಟೋ ಬೇಕಾ ಒಂದು? ಅಥವಾ ಫೋನ್ ನಂಬರ್ ಬೇಕಾ? ಫೋನಲ್ಲಿ ಮಾತು ಶುರು ಮಾಡ್ತೀಯಾ ಈಗ್ಲಿಂದನೇ? ಫೋನ್ ನಂಬರ್ ಇಸ್ಕೊಂಡು ಆಯ್ತು ಬಿಡು, ಕೊಡ್ತೀನಿ. ನಿನ್ ಫೋನ್ ನಂಬರು ಯಾವಳಿಗೆ ಬೇಕಾಗೈತಿ? ಅಲ್ಲ, ಅವನೇ ಬೇಕಿಲ್ಲ ಅಂದ್ರೆ ಅವ್ನ ಫೋನ್ ನಂಬರ್ ಇಟ್ಕೊಂಡೇನು ಉಪ್ಪಿನಕಾಯಿ ಹಾಕೊಂಡು ನೆಕ್ಲ ನಾನು? ಏಯ್, ನೀನು ಯಾವಳು ನನ್ನ ಮದ್ವೆ ಮಾಡ್ಸಕ್ಕೆ? ನಾನು ಯಾಕೆ ನಿನ್ ಮದ್ವೆ ಮಾಡಿಸ್ಲಿ? ನಾನೇನೇನು ನಿನ್ನ ಅಕ್ಕನ ತಂಗಿನ ನಿನ್ ಮದ್ವೆ ಮಾಡ್ಸಕ್ಕೆ? ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣ ಮದ್ವೆ ಮಾಡ್ತಾರೆ, ಅವ್ರನ್ನ ಕೇಳು. ಮಾತು ಬದಲಾಯಿಸ್ಬೇಡ. ನೀನ್ ಯಾಕೆ ಅವನವನು ನಿಮ್ಮ ಅತ್ತೆ ಮಗನೋ ಕತ್ತೆ ಮಗನೋ ಅವ್ನ ಯಾಕೆ ಅವ್ರ ಅತ್ತೆ ಅಜ್ಜಿನ ಯಾಕೆ ಕರ್ಕೊಂಡ್ ಬಂದಿದ್ದೆ? ಅವನ ಜೊತೆಗೆ ನನ್ನ ಮದ್ವೆ ಮಾಡಿಸ್ತೀಯ ನೀನು? ನಾನೇನಾದ್ರೂ ಹೇಳಿದ್ನಾ? ಗಂಡು ಯಾರಾದ್ರೂ ಇದ್ದೆ ಹುಡುಕು, ನಾನು ಮದ್ವೆ ಆಗ್ತೀನಿ ಅಂತ ಯಾಕೆ ಕರ್ಕೊಂಬಂದೆ? ಏನಮ್ಮ, ಏನ್ ಹಿಂಗ್ ಹೊಡೆಯೋಳಂಗೆ ಬರ್ತಾ ಇದ್ಯಾ? ಏನೋ ಹೆಣ್ಣಿನ ಮನೆಗೆ ಗಂಡಿನ ಮನೆಯವರು ಹುಡುಕೊಂಬರೋದು ಸಹಜ. ಹಂಗೇನೆ ನಿಮ್ಮ ಮನೆಯಲ್ಲೂ ಒಂದು ಹೆಣ್ಣಿತ್ತಲ್ಲ, ನೀನಿದ್ದಲ್ಲ, ಅದಕ್ಕೇನೆ ಕರ್ಕೊಂಬಂದೆ, ತೋರಿಸ್ದೆ. ಅವ್ರಿಗೂ ಇಷ್ಟ ಆಯ್ತು, ನಿಮ್ಮ ಅಮ್ಮನಿಗೂ ಇಷ್ಟ ಆಯ್ತು, ಅದಕ್ಕೆ ಮದ್ವೆ ಸೆಟ್ ಮಾಡಿದ್ದಾರೆ. ಅದ್ರಲ್ಲೇನಿದೆ ತಪ್ಪು? ನೀನ್ ಮಾಡಿರೋ ದೊಡ್ಡ ತಪ್ಪು. ಯಾಕೆ ಕರ್ಕೊಂಬಂದೆ ನಮ್ಮನಿಗೆ ಅವನ್ನ? ಹೋಗಿ ಅಂತ ಲೋ ಕ್ಲಾಸ್ನ ನಾನ್ ಮದ್ವೆ ಆಗ್ಬೇಕಾ? ಯಾಕಾಗ್ಬಾರ್ದು ಅಂತ ಆಗ್ಲಿ ಬಿಡು. ನೀನೇನೋ ಇಂಜಿನಿಯರಿಂಗ್ ಪಾಸ್ ಆಗಿದ್ಯೋ ಫೇಲ್ ಆಗಿದ್ಯೋ ನನಗಂತೂ ಗೊತ್ತಿಲ್ಲ. ಸೀಮನ್ ಫ್ರೆಂಡ್ ಅಂದ್ರೆ ನೀನು ಫೇಲ್ ಆಗಿರ್ತೆ ಸಾಮಾನ್ಯ, ಅದನ್ನೇನು ಡೌಟೇ ಇಲ್ಲ. ಅಂದ್ಮೇಲೆ ನಿಂದು PUC ಲೆಕ್ಕ. ಅವನು ಒಂದು SLC ಓದವನೆ, ಅಡಿಕೆ ತೋಟ ಐತೆ 1 ಎಕರೆ, ನೀರಾವರಿ ಐತೆ, ಚೆನ್ನಾಗಿ ನೋಡ್ಕೊಂತಾನೆ. ಅವನಿಗಿಂತ ಗಂಡು ನಿನಗ್ ಬೇಕಾ? ನೀನ್ ಒಳ್ಳೆ ಕಡ್ಡಿ ಇದ್ದಂಗಿದ್ಯಾ? ಅವ್ನು ಚೆನ್ನಾಗಿದ್ದಾನೆ, ನಿನ್ನ ಓದ್ಕೊಂಡೇ ಹೋಗ್ತಾನೆ ಎಲ್ಗಾದ್ರೂ ಹೋಗಂಗಿದ್ರೆ. ಹಂಗ ಇಕ್ಕೊಂಡು ಹಂಗಯ್ಯಾಗೆ ಎತ್ಕೊಂಡು ಓಡಾಡ್ತಾನೆ ನಿನ್ನ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ ಅಂತ ಗಂಡು ನಿನ್ಗೆ ಹುಡುಕಿರು ಸಿಗಲ್ಲ. ಅಷ್ಟು ಒಳ್ಳೆಯವನು. ಏಯ್, ಏನೇ ಹಿಂಗಂತ ಇದ್ಯಾ? ನೆಟ್ಟಿಗೆ ಮಾತಾಡೋದ್ ಕಲ್ಕ. ನಾನು ಫೇಲ್ ಆಗಿದ್ದೀನಿ ಅಂತ ಅವಳು ಫೇಲ್ ಆಗಿದ್ದಾಳೆ ಅಂತ ನೀನಕ್ಕೆ ಅಂದ್ಕೊಂತಿದ್ಯಾ? ಹೌದಾ ರೀಮಾ, ನೀನ್ ಪಾಸ್ ಆಗಿದೀಯಾ? ಪಾಸ್ ಆಗಿದ್ದೀನಿ, ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. ಯಾಕೆ? ಸರಿ ಆಯ್ತು, ಬಾ ನಿಮ್ಮ ಮನೆ ಕರ್ಕೊಂಡೋಗಿ ನೀನ್ ಮಾರ್ಕ್ಸ್ ಕಾರ್ಡ್ ತೋರಿಸು ನೋಡೋಣ, ಪಾಸ್ ಆಗಿದೀವಲ್ವ ಅಂತ. ನಾನು ಅವಾಗ ನಂಬ್ತೀನಿ. ನಿನಗೆ ಯಾಕೆ ತೋರಿಸ್ಬೇಕು? ನೀನ್ ಯಾರು ಇಷ್ಟಕ್ಕೂ ನಿನ್ನ ನಂಬಿಸಿ ನನಗೇನಾಗಬೇಕಾಗಿತ್ತೆ? ಈ ಒಟ್ಟಿನಲ್ಲಿ ಈ ಮದ್ವೆ ಆಗ್ಬಾರ್ದು. ಇನ್ನೊಂದ್ಸಲಿ ಅವರು ನಮ್ಮ ಮನೆ ಕಡೆಗೆ ಬರಬಾರ್ದು. ನಿಮ್ಮ ಅತ್ತೆ ನಿಮ್ಮ ಅಜ್ಜಿ ಹೇಳಿರ್ತೀನಿ. ನನಗೇನ್ ಹೇಳ್ತಾ ಇದ್ಯಾ? ನಿಮ್ಮ ಅಮ್ಮನ್ ಕೇಳೋಗು. ನಿಮ್ಮ ಅಮ್ಮ ತಾನೇ ಒಪ್ಕೊಂಡಿದ್ದು. ಎಲ್ಲ ಇಲ್ಲೇ ಹತ್ರ ಇರೋ ಗಂಡ ಆದ್ರೆ ಒಳ್ಳೆ ಹುಡುಗ ಆಗಿರ್ತಾನೆ, ನಾವು ಕೊಟ್ಟು ಮದ್ವೆ ಮಾಡ್ತೀವಿ, ಪರವಾಗಿಲ್ಲ ಬಿಡು. ಒಬ್ನೇ ಮಗ ಅಂತೀಯ, ಹೆಣ್ಣು ಗಂಡು ಯಾರು ಇಲ್ಲ, ಚೆನ್ನಾಗಿ ನೋಡ್ಕೊಂತಾರೆ ಅಂತ ನಿಮ್ಮ ಅಮ್ಮನೇ ಒಪ್ಕೊಂಡೈತೆ. ನಿಂದೇನ್ ಕತೆ? ನನ್ನ ಹತ್ರ ಬಂದು ಹೇಳಿದ್ರೆ ನಾನು ಹೆಣ್ಣಿನ ಕಡೆ ಹೇಳೋಲ್ಲ, ಗಂಡಿನ ಕಡೆ ಹೇಳೋಲ್ಲ. ನೀನು ಹೋಗಿ ನಿಮ್ಮ ಅಮ್ಮನ ಹತ್ರ ಮಾತಾಡು, ನನ್ನ ಹತ್ರ ಏನ್ ಮಾತಾಡ್ತಾ ಇದ್ಯಾ? ಏ ರೀಮಾ, ನೀನು ಸುಮ್ಮನೆ ಇರು, ನಾನ್ ಮಾತಾಡ್ತೀನಿ ಇವಳ ಹತ್ರ. ಬಾಯಿಲಿ ಹಿಂದಕ್ಕೆ. ಏನಮ್ಮ ನಾದ್ನಿ, ನಿಂದೇನು? ನೀನ್ ಯಾಕೆ ಇಲ್ಲಿ ನಿಂತಿರೋದು? ಏನ್ ಕೇಳಬೇಕು ನನ್ನ ಹತ್ರ? ಏನಿ ಡೌಟ್? ನಿನ್ನ ಹತ್ರ ಡೌಟಾ? ನೀನೇ ಒಂದು ಡೌಟ್. ನಿನ್ನ ಹತ್ರ ಏನ್ ಡೌಟ್ ಕೇಳೋದು ನಾನು? ನೋಡು, ನಾನು ಹೇಳ್ತಾ ಇದ್ದೀನಿ, ನಾನು ರೀಮಾನು ಸರಿ ಇಲ್ಲ. ನಮಗೆ ಎಂತೆಂಥವ್ರು ಪರಿಚಯ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ರೌಡಿಗಳೆಲ್ಲ ನಾ ಪರಿಚಯ ಇದ್ದಾರೆ. ರೀಮನ್ ಮದ್ವೆನ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲ ಆದ್ರೆ
ನಿನಗೆ ನಾವ್ ಏನ್ ಮಾಡ್ತೀವಿ ಅಂತ ನಾ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಗೊತ್ತಾಯ್ತಾ? ಕಾಲೇಜಲ್ಲಿ ನಾವಿಬ್ರು ರೌಡಿ ಬೇಬಿ ಅಂತ ನಾ ಫೇಮಸ್ ಆಗಿದ್ವಿ. ಗೊತ್ತಾಯ್ತಾ? ಯಾವ ಹುಡುಗರು ನಮ್ಮ ತಂಟಿಗೆ ಬರ್ತಾ ಇರ್ಲಿಲ್ಲ. ಓ ಹೌದಾ, ರೌಡಿ ಬೇಬಿಸ ನೀವು? ನಿಮ್ಮನ್ನ ನೋಡಿದ್ರೆ ಹಂಗನ್ಸಲ್ವಲ್ಲ. ನೀನ್ ನಗಬೇಡ. ನೀನು ಏನ್ ಹಿಂಗ್ ನಗ್ತಾ ಇದೆಯಲ್ಲ? ಏನು ಕಾಮಿಡಿ ಮಾಡ್ತಾ ಇದೀನಿ ಅಂತ ತಿಳ್ಕೊಂಡೇನು? ನಮ್ಮ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ. ನೀನು ಜೀವಂತವಾಗಿರ್ಬೇಕು, ನಮ್ಮ ಮನೇಲಿ ನಮ್ಮ ಅಣ್ಣನ ಹೆಂಡತಿಯಾಗಿರ್ಬೇಕು ಅಂದ್ರೆ ಮುಚ್ಕೊಂಡು ಈ ಮದ್ವೆನ ಇಲ್ಲಿಗೆ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ನೀನು ರೆಡಿ ಆಗಿರು ಮ್ಯಾಕ್ ಹೋಗಕ್ಕೆ ಟಿಕೆಟ್ ತಗೊಂಡು. ಗೊತ್ತಾಯ್ತಾ? ನೋ, ಅಷ್ಟೊಂದು ಧೈರ್ಯನ ನನ್ನ ಮ್ಯಾಕ್ ಕಳಿಸ್ತೀಯ ನೀನು? ನೀನ್ ನನ್ನ ಮ್ಯಾಕ್ ಕಳ್ಸೋ ಅಷ್ಟಲ್ಲಿ ನಾನು ನಿಮ್ಮಿಬ್ರು ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸ್ತೀನಿ. ನೋಡ್ತಾ ಇದ್ರಿ, ಏನ್ ಇಬ್ರು ಸೇರ್ಕೊಂಡು ಏನ್ ನನ್ನೇನ್ ಎದುರ್ಸಕ್ ಬಂದ್ರ? ಈ ತರ ಎಲ್ಲ ಎದುರ್ಸ್ಬಿಟ್ಟೆ ನಾನು ಎದರ್ಕೊಂಡ್ಬಿಡ್ತೀನ? ಇಷ್ಟಕ್ಕೂ ನೀವು ನನ್ನೇನ್ ಕೇಳ್ತಾ ಇದೀರಾ? ಮದ್ವೆ ಮಾಡ್ತಾ ಇರೋರ್ನ ಕೇಳ್ಕೊ ಹೋಗ್ರಿ, ಮದ್ವೆ ಆಗ್ತಿರೋರ್ನ ಕೇಳೋಗ್ರಿ. ಏನೋ ತೋರ್ಸೋ ಕರ್ತವ್ಯ ಐತೆ, ತೋರ್ಸಿದೀನಿ ಅಷ್ಟೇನೆ. ಏನೇ ಕರ್ತವ್ಯ? ನಿಂದೇನೇ ಕರ್ತವ್ಯ? ನಾವೇನಾದ್ರೂ ನಮಗೆ ಮದ್ವೆ ಆಗಿಲ್ಲ, ನಮಗೆ 40 ವರ್ಷ ಆಗೈತೆ, ಯಾರಾದ್ರೂ ಗಂಡಿದೆ ತೋರ್ಸು ಅಂತ ನಾನು ನಿನ್ನ ಹತ್ರ ಬೇಡ್ಕೊಂಡಿದ್ವಾ? ನೀನ್ ಯಾವಳು ನಮಗೆ ಗಂಡು ತೋರ್ಸಕ್ಕೆ? ನಾವು ಅಂದ್ರೆ ಈಗ್ಲೇನೆ ಎಷ್ಟು 100 ಗಂಡುಗಳು ಬರ್ತಾರೆ ಕೋಟ್ಯಾಧೀಶ್ವರರೆಲ್ಲ ನಮ್ಮನ್ನ ಮದ್ವೆ ಆಗಕ್ಕೆ. ಗೊತ್ತಾಯ್ತಾ? ಅಂತದ್ರಲ್ಲಿ ನಾನು ಹೋಗಿ ಅವ ಯಾವನ ಸೊಳ್ಳೆ ವಾಸು ಅವನು ನಾನು ಮದ್ವೆ ಆಗ್ಬೇಕಾ? ಅಯ್ಯೋ, ನಿನಗೆ ಅಲ್ಲಮ್ಮ ವಯಸ್ಸಾಗಿದ್ದು, ಅವ್ರಿಗೆ ವಯಸ್ಸಾಗುತ್ತೆ ಅಂತ ಹೆಂಗ್ ತೋರಿಸಿದ್ದು ಅಷ್ಟೇನೆ ಗಂಡು ಮಕ್ಳಿಗೆ. ನಮ್ಮ ಅತ್ತೆ ಮಗನಿಗೂ, ಆಮೇಲೆ ವಾಸು ಪಾಪ ನೀನ್ ಎಷ್ಟು ಇಷ್ಟಪಡ್ತಾನೆ. ಇನ್ನೇನು ಅವ್ರು ಸೌಕರ್ಯ ಅವ್ರ ಮನೆಯ ಕಡೆನೂ ಚೆನ್ನಾಗಿದ್ದಾರೆ, ಆಮೇಲೆ ಅವನು ಚೆನ್ನಾಗೇ ಓದಿದ್ದಾನೆ. ಹೇಳ್ಬೇಕು ಅಂದ್ರೆ ನೀನೇನು ಇಂಜಿನಿಯರಿಂಗ್ನಾಗೆ ಫೇಲ್ ಆಗಿದೀಯಾ? ಅವನೇ ಪರವಾಗಿಲ್ಲ, ಅವನ ಆದ್ರೆ ಚೆನ್ನಾಗಿರುತ್ತೆ. ಇದ್ರೆಲ್ಲ ಇದ್ದಂಗೂ ಆಗುತ್ತೆ. ಅವನ ಹೆಸರು ಎತ್ಬೇಡ, ಒಳ್ಳೆ ಸೊಳ್ಳೆ ಇದ್ದಂಗೆ ಇದ್ದಾನೆ. ಅವನ್ನ ನಾನ್ ಮದ್ವೆ ಆಗದ? ಅವನು ನಾನು ಎಲ್ಲಾದ್ರೂ ಜೊತೆಯಾಗಿ ಹೋದ್ರೆ ಯಾರು ನಿನ್ ತಮ್ಮನ ಅಂತ ಕೇಳ್ತಾರೆ ಯಾರಾದ್ರೂ. ಹಂಗಿದಾನೆ ಅವನು. ಅವನ್ನ ನಾನ್ ಮದ್ವೆ ಆಗ್ಬೇಕಾ? ನೆವರು ಇಲ್ಲ, ನೀವರು ಇಲ್ಲ. ಎಲ್ಲ ಸಾಧ್ಯನೇ. ಸಾಧ್ಯ ಆಗಂಗೆ ಮಾಡ್ತೀನಿ ನಾನು. ಸೀಮಾ ಆದಷ್ಟು ಬೇಗ ನಿಮ್ ಮದ್ವೆ ಆಗುತ್ತೆ. ಗಂಡನ ಮನೆಗೆ ಹೋಗಕ್ಕೆ ರೆಡಿ ಆಗಿರಿ. ನಾನು ತರಕಾರಿ ತಗೊಂಡೋಗಿ ಸಾರ್ ಮಾಡ್ಬೇಕು. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬೇಕು. ಬರ್ಲಾ? ನಿಂತ್ಕೋ ನಿಮಿಷ, ನಾನು ನಿನಗೆ ಏನೋ ಹೇಳ್ಬೇಕು. ಏನಮ್ಮ? ಏನದು? ಏನೂ ಇಲ್ಲ. ಈ ಮದ್ವೆ ನಿಲ್ಸಿದ್ರೆ ನಿನ್ಗೆ ಉಳಿಗಾಲ, ಇಲ್ಲಾಂದ್ರೆ ನಿನಗಂತೂ ಉಳಿಗಾಲ ಇಲ್ವೇ ಇಲ್ಲ. ಕಡೆ ಚಾನ್ಸ್ ಕೊಡ್ತಾ ಇದೀನಿ, ತಿದ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಅನುಭವಿಸ್ತೀನಿ ನೀನು. ಹೌದಾ? ಬರ್ತೀನಿ. ಅದೇನಾಗುತ್ತೋ ಆಗ್ಲಿ ಬಿಡು, ನನಗೆ ಯಾಕೆ. ಏನು ಸೀಮಾ, ಇವಳು ಏನ್ಕು ಎದ್ರದೇ ಇಲ್ವಳ್ಳೆ? ಇಷ್ಟೆಲ್ಲ ಎದುರಿಸಿದ್ರು ಸ್ವಲ್ಪನೂ ಎದ್ರಕೊಂಡಂಗೆ ಹೋಗ್ತಾ ಇದ್ದಾಳೆ. ಸುಮ್ನೀರು, ನಾವು ಬರೀ ಬಾಯಿ ಮಾತಲ್ಲಿ ಹೇಳ್ತೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ನಾವು ಕೆಲ್ಸನೂ ಮಾಡ್ತೀವಿ ಅಂತ ಅವಳಿಗೆ ಗೊತ್ತಿಲ್ಲ. ನೋಡ್ತಾ ಇರು ಏನ್ ಮಾಡ್ತೀನಿ ಅಂತಾನ. ಬಾ ಹೋಗೋಣ. ಎಲ್ಲಿಗೆ ಅಂತ ಕೇಳ್ಬೇಡ, ನಾನು ಎಲ್ಲಿ ಕರಿತೀನೋ ಅಲ್ಲಿಗೆ ನೀನ್ ಬರ್ಬೇಕು ಅಷ್ಟೇನೆ. ಬಾ ಬಾ. ಸರಿ ಆಯ್ತು ನಡಿ. ಅವಳಿಗೆ ಬುದ್ಧಿ ಕಲಿಸ್ತೀಯ ಅಂದ್ರೆ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ನಡಿ. ಒಟ್ನಲ್ಲಿ ಈ ಮದ್ವೆ ಅಂತೂ ನಿಲ್ಬೇಕು. ನಿನ್ ಮದ್ವೆ ನನ್ನ ಮದ್ವೆ, ನಾವ್ ಇಷ್ಟಪಟ್ಟಂಗೆ ಹೈ ಕ್ಲಾಸ್ ಆಗಿರೋ ಹುಡುಗನ ಮದ್ವೆ ಆಗ್ಬೇಕು. ನಡಿ. ಇಷ್ಟು ದಿನಾನ ಇವಳು ನಂದು ಒಂದ್ ಮುಖ ನೋಡಿದ್ಲು, ಇನ್ಮೇಲೆ ಐತೆ ಇವಳಿಗೆ ಗ್ರಾಚಾರ. ಓ ಏನಮ್ಮ, ತರಕಾರಿ ತರೋದು ಎಷ್ಟೊತ್ತು? ಹೋಗಿ 1 ಗಂಟೆ ಆಯ್ತಲ್ಲ. ತರಕಾರಿ ಅಂಗಡಿ ಏನು 1 10 ಕಿಲೋಮೀಟರ್ ದೂರ ಆಯ್ತಾ? ಇರೋದೇ ಒಂದು ಅರ್ಧ ಮೈಲಿ 1 ಕಿಲೋಮೀಟರ್ ಇರ್ಬೇಕು. ಏನ್ ಈಟದಿನ್ ತಕ? ಇವತ್ತೇ ನಾನು ಆವಾಗ್ಲೇ ಬರ್ತಾ ಇದ್ದೆ, ಆದ್ರೆ ದಾರಿಲ್ ಬರ್ತಾ ಏನು ಬೆಕ್ಕಡ್ಡ ಬಂತ, ಅದಕ್ಕೆ ಅರ್ಧ ಗಂಟೆ ತಕ ಅಲ್ಲೇ ಕುತ್ಕೊಂಡು ಇವಾಗ ಬಂದೆ ಅಂತ ಹೇಳ್ತಿದ್ಯಾ? ಟೈಮ್ ಆಯ್ತು, ಬೇಗ ಹೋಗಿ ತಿಂಡಿ ಮಾಡು. ಹಂಗಲ್ಲ ಅತ್ತೆ, ದಾರಿಲ್ ಬರ್ಬೇಕಾರೆ ಸೀಮಾ ಮತ್ತೆ ಆ ರೀಮಾ ಸಿಕ್ಕಿದ್ರು. ನೀನೇನೇ ತಪ್ಪು ಮಾಡಿದ್ರು ಎಲ್ಲದಕ್ಕೂ ನನ್ನ ಮಗಳು ಕಾರಣ ಆಗ್ತಾಳೇನೆ. ಈಗ ಲೇಟಾಗಿ ಬಂದಿದ್ಕೂ ಅವಳ ಹೆಸರು ಹೇಳ್ತಾ ಇದ್ಯಾ? ನಿನ್ ತಪ್ಪು ನೀನು ಒಪ್ಕೊಂಬದೇ ಇಲ್ಲಲ್ಲ. ನಾನು ನೋಡ್ತಾ ಇದ್ದೀನಿ. ಏನೋ ನನ್ನ ಗಂಡ ನಿನ್ನ ಮನೆಗೆ ಸೇರಿಸ್ತಿರು ಅಂತಾನ ಹೆಂಗ್ ಬೇಕಾ ಹಂಗೆ ಆಡ್ಬೋದು ಅಂತ ತಿಳ್ಕೊಂಡಿದ್ಯೇನು? ಎಲ್ಲದಕ್ಕೂ ಬಂದ್ಬಿಡ್ತಾಳೆ ಮೂಗ್ ತೋರಿಸ್ಕೊಂಡು. ಹೋಗಿ ಸುಮ್ಮನೆ ಹೋಗಿ ತಿಂಡಿ ಮಾಡಕ್ ಗೆಲ್ದು. ಅತ್ತೆ, ನಾನು ಅದೆಲ್ಲ ಹೇಳಕ್ ಬಂದಿದ್ದು. ಅವರು ಸಿಕ್ಕಿದ್ರು, ಮಾತಾಡ್ತಾ ಇದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿದೆ ಅಷ್ಟೇನೆ. ನಾನು ಯಾಕೆ ಅವಳ ಹೆಸರು ಹೇಳಿ ಎಲ್ಲದಕ್ಕೂ? ನೀವ್ಯಾಕೆ ಹಿಂಗ್ ತಿಳ್ಕೊಂತೀರಾ? ನಾನು ಯಾವಾಗ ಹೇಳಿದೀನಿ ಅವಳ ಹೆಸರು? ಸಾಕು ನಿನ್ ಪುರಾಣ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಹೋಗಿ ತಿಂಡಿ ಮಾಡು. ಸರಿ ಅತ್ತೆ, ಆಯ್ತು, ಕುತ್ಕೊಂಡಿರಿ, ಮಾಡ್ತೀನಿ 1 ಅರ್ಧ ಗಂಟೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.